ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಪ್ರತಿ ದಿವಸ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ, CM DCM ಎಲ್ಲರೂ. ಇದು ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇದು ನಾವು ಮಾಡ್ತಾ ಇರೋದಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿರ್ಬೋದು ಪೇಪರಲ್ಲಿ. ಬಟ್ ಸತ್ಯ ಏನಿದೆ ಅನ್ನೋದು ಗೊತ್ತಾ ನಿಮಗೆ? ಈ ಟಿ ಶರ್ಟಲ್ಲಿ ಸ್ಟೇಟ್ ಗೌರ್ಮೆಂಟು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಏನು ಆರ್ಗ್ಯುಮೆಂಟ್ ಮಾಡಿದ್ರು ಅನ್ನೋದನ್ನು ಪ್ರಿಂಟ್ ಮಾಡಿದ್ರು. ನಿಮ್ಗೆ ಇಂಗ್ಲೀಷ್ ಬರೋದಲ್ವಾ? ಏನಂತ ಇದೆ ಓದ್ತೀರಾ? Government of Karnataka have gone to the attention of the FCC that immediate need for reservations of fares revisions for fare in order to reduce the financial burden on the state government. Further, the officials were of the view that fare should be revised annually by having an annual automatic fare revision formula. In fact, the Urban Development Department of the state government has been sending communications in this regard to BMRCL for expanding their constitution of fare fixation committee. ಏನು ಅರ್ಥ ಆಯ್ತು ಇದರಲ್ಲಿ? So annually increase ಆಗಬೇಕು ಅಂತ ಯಾರು ಕೇಳಿದ್ದಾರೆ? ಗವರ್ಮೆಂಟ್ ಆಫ್ ಕರ್ನಾಟಕ ಕೇಳಿದ್ದಾರೆ. ಕರೆಕ್ಟ್ ತಾನೆ? ಯಾಕೆ ಕೇಳಿದ್ದಾರೆ? ಫಸ್ಟ್ ಲೈನ್ ಏನಂತ ಇದೆ? ಟು ರಿಡ್ಯೂಸ್ ಬರ್ಡನ್ ಆನ್ ಸ್ಟೇಟ್ ಗವರ್ಮೆಂಟ್. ಇದು ಚಾಪ್ಟರ್ 3 ಫೇರ್ ಫಿಕ್ಸೇಷನ್ ಪ್ರಪೋಸಲ್ ಆಯ್ತಲ್ಲ, ಅದ್ರದ್ದು. ತಿರ್ಗಾ ನೀವೇ ಓದಿ, ಚೆನ್ನಾಗಿ ಓದಿದ್ರಿ. ಈ ಪ್ಯಾರಾಗ್ರಾಫ್ ಓದಿ. ಏನಕ್ಕೆ ಫೇರ್ ಫಿಕ್ಸೇಷನ್ ನೀವು ಕೇಳಿದ್ರಲ್ಲ ಬ್ರದರ್, ಪ್ರತಿ ವರ್ಷ ಯಾಕೆ ಜಾಸ್ತಿ, ಈಗ ಇನ್ನೂ ಮಾಡಿದ್ರು, ತಿರ್ಗಾ ಯಾಕೆ ಜಾಸ್ತಿ ಮಾಡಿದ್ರು ಅಂತ ಇದನ್ನ ಓದಿ ನಿಮಗೆ ಗೊತ್ತಾಗುತ್ತೆ ಏನಂತ ಇದೆ. Till now, GOK is providing shadow cash support (SCS) for following through the budgetary allocation, cash loss reimbursement, and interest fees of debt towards the loan payment to GOI and domestic financial institutions. So, given the present financial position of GOK, the state government may not continue to provide SCS. ಗೊತ್ತಾಯ್ತಾ? ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅಂತ ಅಂದರೆ, ಈಗ ಯಾವುದೇ ಕ್ಯಾಶ್ ಲಾಸ್ ಆಯಿತು ಅಂತಂದರೆ ಅದ್ರದ್ದು ರಿಯಂಬರ್ಸ್ಮೆಂಟಿಗೆ, ಈಗ ಮೆಟ್ರೋ ಕಟ್ಟಕ್ಕೆ ಏನು ಲೋನ್ ತೊಗೊಂಡಿರ್ತಾರೆ ಗೌರ್ಮೆಂಟಿಂದ, ಅದರದ್ದು ಬಡ್ಡಿ ಕಟ್ಟಕ್ಕೆ ಮುಂಚೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸಪೋರ್ಟ್ ಮಾಡ್ತಾ ಇತ್ತು. ಅದರಿಂದಾಗಿ ಫೇರ್ ಕಡಿಮೆ ಇತ್ತು. ಈ ಸರ್ಕಾರ ಬಂದಾದ ಮೇಲೆ ಇವರು ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳಿ ಸುಮ್ಮನೆ ದುಡ್ಡುಗಳನ್ನೆಲ್ಲ ಚೆಲ್ಲಿ ಯಾರಿಗೂ ಉಪಯೋಗ ಆಗ್ದಲೇ ಸರ್ಕಾರ ಇವತ್ತು ಸರ್ಕಾರದ ಹತ್ರ ದುಡ್ಡೇ ಇಲ್ಲ. ಕರ್ನಾಟಕ ಸರ್ಕಾರದ್ದು ಫೈನಾನ್ಸು ಪೊಸಿಷನ್ ಬಹಳ ವೀಕ್ ಆಗಿ ಹೋಗಿದೆ. ಅದರಿಂದಾಗಿ ಮುಂಚೆ ಕೊಡ್ತಾ ಇದ್ದಂಥ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಇವರು ನಿಲ್ಲಿಸ್ತಾರೆ. ಈಗ ಶ್ಯಾಡೋ ಕ್ಯಾಶ್ ಸಪೋರ್ಟ್ ನಿಲ್ಲಿಸಿದ ತಕ್ಷಣ ಬೇರೆ ಕಡೆಯಿಂದ ಯಾರೋ ಬರಬೇಕಲ್ಲ ದುಡ್ಡು, ಎಲ್ಲಿಂದ ತಗೋತಾ ಇದ್ದಾರೆ? ಈಗ ಮೆಟ್ರೋ ಫೇರ್ ಜಾಸ್ತಿ ಮಾಡಿ ತಗೋತಾರೆ. ಬಟ್ ಪ್ರಶ್ನೆ ಕೇಳಿದ ತಕ್ಷಣ ಏನು ಹೇಳ್ತಾರೆ? ಇಲ್ಲ, ನಾ ಮಾಡಿದ್ದಲ್ಲ, ಇದನ್ನ ಮೋದಿ ಗೌರ್ಮೆಂಟ್ ಮಾಡಿದ್ದು ಅಂತ ಹೇಳ್ತಾರೆ. ಬರೀ ಸುಳ್ಳು ಹೇಳ್ತಾರೆ. ಇದು ಕ್ಲಾರಿಟಿ ಗೊತ್ತಾಗ್ತಿದೆ ಅಲ್ವಾ ನಿಮ್ಗೆ ಏನು ಅಂತ? ದಿಸ್ ಇಸ್ ದ ರಿಯಾಲಿಟಿ. ಇದು ನೀವು ಇಟ್ಕೊಂಡಿರಿ, ಜನಕ್ಕೂ ತಿಳಿಸಿ. ನಾನು ಅದಕ್ಕೆ ಈ ಟಿ ಶರ್ಟ್ ಹಾಕೊಂಡು ಬಂದಿದ್ದೆ. ಗೊತ್ತಾಯ್ತಲ್ವಾ ನಿಮ್ಗೆ ಇದರಲ್ಲಿರೋ ಕ್ಲಾರಿಟಿ? ಈಗ ಇವ್ರ ಮಿಸ್ಟೇಕ್ ಇಂದಾಗಿ ಇವತ್ತು ಸಾರ್ವಜನಿಕರು ಈ ತರ ಇವತ್ತು ಇದನ್ನ ಪ್ರತಿ ದಿವಸ ಇವತ್ತು ಇಲ್ಲಿ ನೀವು ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಾ, ನಿಮ್ಗೇನೋ 5 ಲಕ್ಷ 10 ಲಕ್ಷ ಸಂಬಳ ಬರ್ತಾ ಇಲ್ಲ. ಯು ವಿಲ್ ಹ್ಯಾವ್ ಟು ಪೇ ಫ್ರಮ್ ಯುವರ್ ಪಾಕೆಟ್. ಸಿಕ್ಕಿದ್ರು ಈಗ ಮಾತಾಡ್ತಾ ಅವ್ರ ಸಂಬಳದ್ದು ಅವ್ರ PG ರೆಂಟ್ ಕಟ್ಟಿ, ರೂಮ್ ರೆಂಟ್ ಕಟ್ಟಿ, ಫೈನಲ್ ಆಗಿ ಏನೋ ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರೆ ಇದು ರಿಯಾಲಿಟಿ ಇದೆ. ಇದು ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗ್ಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. Annual automatic fare. ಆ ಸೆಂಟೆನ್ಸ್ ಪೂರ್ತಿ ಓದಿ, ಗೊತ್ತಾಗುತ್ತೆ. Further, the officials were of the view that fare should be revised annually by having an annual automatic fare revision formula. ಆಟೋಮ್ಯಾಟಿಕ್ ಫೇರ್ ಫಿಕ್ಸೇಷನ್ ಫಾರ್ಮುಲಾ ಆನ್ಯುವಲ್ ಪ್ರತಿ ವರ್ಷ ಮಾಡಬೇಕು ಅಂತ ಯಾರು ಕೇಳಿದ್ದಾರೆ? ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಕೇಳಿದ್ದಾರೆ.
ಈಗ ಇನ್ನೂ 10 ತಿಂಗಳಾಗಿಲ್ಲ ಇವರು ಡಬಲ್ ಮಾಡಿ, ಈಗ ತಿರ್ಗಾ ಇವಾಗ ಜಾಸ್ತಿ ಮಾಡಕ್ ಹೋಗ್ತಾರೆ. ಇದು ಜನಕ್ಕೆ ಗೊತ್ತಾಗಬೇಕು. ಇವ್ರು ಪ್ರತಿ ದಿವಸ ಮೀಡಿಯಾದವ್ರನ್ನ ಕರೆದು ಪಾಪ ಅವರಿಗೆ ಸುಳ್ಳು ಹೇಳ್ಬಿಡ್ತಾರೆ, ಜನಕ್ಕೆ ಮಿಸ್ಗೈಡ್ ಮಾಡಬೇಕು ಅಂತ. ಅದ್ರ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಇವತ್ತು ಪ್ರಯತ್ನ ಮಾಡಿರುವಂಥದ್ದು. ನಿಮ್ಮೆಲ್ರಿಗೂ ಒಳ್ಳೇದಾಗಿ. ಲೆಟ್ ಅಸ್ ಹೋಪ್ ಫಾರ್ ಅ ಬೆಟರ್ ಗವರ್ಮೆಂಟ್ ಆ್ಯಂಡ್ ಈ ಫೈಟ್ ಕಂಟಿನ್ಯೂ ಮಾಡೋಣ.